ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೆಸ್ಟ್ ಇನ್ ದ ವರ್ಲ್ಡ್ ಸಿಎಂ ಪಂಕ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಾಲಿ ನಮಗೆ ಬ್ರಾನ್ ಬ್ರೇಕರ್ ಆಗಿ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಔಟ್ ಸೈಡ್ ಗೆ ಒಂದು ಸೂಸೈಡ್ ಡೈ ನ ಕನೆಕ್ಟ್ ಮಾಡ್ತಾರಲ್ಲ, ಆ ಒಂದು ಟೈಮ್ ಅಲ್ಲಿ ಸಿಎಂ ಪಂಕ್ ಅವರಿಗೆ ಕಂಕಷನ್ ಆಗಿತ್ತಂತೆ. ಅಂಡ್ ಈಗ ಸಿಎಂ ಪಂಕ್ ಅವರು ರಿಕವರಿ ಆಗಿದ್ದಾರೆ ಅಂತಾನೂ ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಸೊ ಆ ಒಂದು ಸ್ಪಾಟ್ ಏನಾದ್ರೂ ಸೀರಿಯಸ್ ಆಗಿ ಆಗಿದ್ದಿದ್ರೆ ಆ ಒಂದು ಸ್ಪಾಟ್ ಅಲ್ಲಿ ಸಿಎಂ ಪಂಕ್ ಅವರಿಗೆ ಇಂಜುರಿ ಕೂಡ ಸಂಭವಿಸಬಹುದಾಗಿತ್ತು. ಅಷ್ಟೇ ಅಲ್ಲ, ಒಂದು ಟೈಮ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಫಂಬಲ್ ಮಾಡ್ತಾರೆ ಅಂಡ್ ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಇಂಜುರಿ ಆಗಬಹುದಾಗಿತ್ತು. ಬಟ್ ಇಬ್ರು ಕೂಡ ಈಗ ಸೇಫ್ ಆಗಿದ್ದಾರೆ. ಇಂಜುರಿ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಸ್ಟೆಫನಿ ವೆಕರ್ ಅವರಿಗೆ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ ಅಂತಾನೆ ಹೇಳ್ಬೇಕು. ಬಟ್ ಅದು ಮೈನರ್ ಇಂಜುರಿ. ಅವರಿಗೆ ಏನಾದ್ರೂ ಮೇಜರ್ ಇಂಜುರಿ ಆಗಿದ್ದಿದ್ರೆ ಸ್ಟೆಫನಿ ವೆಕರ್ ಅವರ ಮೇಲೆ ರೊಕೈಲ್ ಅವರು ಅಟ್ಯಾಕ್ ಮಾಡ್ತಿರ್ಲಿಲ್ಲ. ಸೊ ಚಿಕ್ಕದಾಗಿ ಮೇಜರ್ ಇಂಜುರಿ ಆಗಿದೆ ಅಂಡ್ ಅದಕ್ಕೋಸ್ಕರ ಅವರಿಗೆ ಒಂದ್ 2 ವೀಕ್ ಬ್ರೇಕ್ ನ ಕೊಡಿಸೋದಕ್ಕೆ ಡಬ್ಲ್ಯೂ ಅವರು ರೊಕೈಲ್ ಅವರ ಕೈಯಲ್ಲಿ ಸ್ಟೆಫನಿ ವೆಕರ್ ಅವರ ಮೇಲೆ ಅಟ್ಯಾಕ್ ಮಾಡಿಸಿದ್ದಾರೆ. ಸೊ ಇನ್ನೊಂದು ಸ್ವಲ್ಪ ದಿನ ನಮ್ಮ ಸ್ಟೆಫನಿ ವೆಕರ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಬ್ರೇಕು ಕೂಡ ಅಷ್ಟೊಂದೇನು ಲಾಂಗ್ ಆಗಿರೋದಿಲ್ಲ. ಇನ್ನ ನಮ್ಮ ಒಬಾಫೆಮಿ ಅವರ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಈಗ ಒಬಾಫೆಮಿ ಅವರ ಮೈನ್ ರಾಸ್ಟರ್ ರಿಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನಿನ್ನೆ ನಡೆದಂತಹ NXT ಶೋ ಅಲ್ಲಿ ನಮ್ಮ ಒಬಾಫೆಮಿ ಅವರು ತನ್ನ ಚಾಂಪಿಯನ್ಶಿಪ್ ನ ಕ್ಲೀನ್ ಆಗಿ ಡಿಫೆಂಡ್ ಮಾಡಿ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ ಮೇಲೆ ಅವರು ಸೀದಾ ತನ್ನ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ಇದನ್ನ NXT ಅವರು ಕೂಡ ಅಫಿಷಿಯಲ್ ಆಗಿ ಟ್ವೀಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ದಾರೆ. ಒಬಾಫೆಮಿ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡ್ಮೇಲೆ ಅವರು ತನ್ನ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡಿದ್ದಾರೆ ಅಂತ. ಸೊ ಚಾಂಪಿಯನ್ಶಿಪ್ ನ ಸೋಲ್ದಲೇನೆ NXT ಇಂದ ನಮ್ಮ ಒಬಾಫೆಮಿ ಅವರು ಹೊರಗಡೆ ಬರ್ತಾ ಇದ್ದಾರೆ. ಹಿಂದೆ ನಮ್ಮ ಆಸ್ಕಾ ಅವರು ಕೂಡ ಇದೇ ರೀತಿ ಬಂದಿದ್ರು, ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡಿ. ಅಂಡ್ ಈಗ ಒಬಾಫೆಮಿ ಅವರು ಕೂಡ ತನ್ನ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡೋದ್ರ ಮುಖಾಂತರ NXT ನ ಲೀವ್ ಮಾಡಿದ್ದಾರೆ. ಅಂಡ್ ಈಗ ಅವರ ಮೈನ್ ರಾಸ್ಟರ್ ಡೆಬ್ಯೂ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಕಂಪ್ಲೀಟ್ ಆಗಿ ಒಬಾಫೆಮಿ ಅವರು ಮೇನ್ ರಾಸ್ಟರ್ ಗೆ ಬರ್ತಾರೆ. ಅಂಡ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮ್ಮ ಒಬಾಫೆಮಿ ಅವರ ಡಾಮಿನೆನ್ಸ್ ನಮಗೆ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಒಬಾಫೆಮಿ ಅವರನ್ನ ಡಬ್ಲ್ಯೂ ಅವರು ಯಾವ ರೀತಿ ಮೇನ್ ರಾಸ್ಟರ್ ಅಲ್ಲಿ ಬುಕ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಂಡ್ರಾದೆ ಅವರ ಬಗ್ಗೆ. ಮತ್ತೊಮ್ಮೆ ಅಂಡ್ರಾದೆ ಅವರ ರಿಟರ್ನ್ ನಮಗೆ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಲಿಟರಲಿ ನನಗಂತೂ ಆಶ್ಚರ್ಯ ಆಗ್ತಾ ಇದೆ. ಡಬ್ಲ್ಯೂ ಕಂಪನಿಯಿಂದ AEW ಕಂಪನಿಗೆ ಬಂದ್ರು, AEW ಕಂಪನಿಯಿಂದ ಡಬ್ಲ್ಯೂ ಕಂಪನಿಗೆ ಬಂದ್ರು, ಡಬ್ಲ್ಯೂ ಕಂಪನಿಯಿಂದ ಮತ್ತೊಮ್ಮೆ AEW ಕಂಪನಿಗೆ ಬಂದ್ರು. ಅಂಡ್ ಅದಾದ್ಮೇಲೆ AEW ಕಂಪನಿಯಿಂದ ಹೊರಗಡೆ ಬಂದ್ರು, ಯಾಕಂದ್ರೆ ಡಬ್ಲ್ಯೂ ಕಾಂಟ್ರಾಕ್ಟ್ ಸ್ವಲ್ಪ ಅದು ಇದು ಇತ್ತು ಅಂತ. ಅಂಡ್ ಅದಾದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಯ್ತು. ಡಬ್ಲ್ಯೂ ಅವರು ಈಗ ಅಂಡ್ರಾದೆ ಅವ್ರನ್ನ ಫ್ರೀ ಮಾಡಿದ್ದಾರೆ ಅಂತ. ಅಂಡ್ ಅವರು ಫ್ರೀ ಆದ ಕೂಡಲೇ ಮತ್ತೊಮ್ಮೆ ಅಂಡ್ರಾದೆ ಅವರು ಈಗ AEW ಕಂಪನಿಯಲ್ಲಿ ರಿಟರ್ನ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕು. ಮಾಸ್ಕ್ ಹಾಕೊಂಡು ಅವರು ರಿಟರ್ನ್ ಆಗ್ತಾರೆ. ಸದ್ಯಕ್ಕೆ ಅವರು AEW ಕಂಪನಿಯಲ್ಲೇ ಇರಲಿ. ಕರಿಯರ್ ಅಪ್ ಡೌನು ಅಪ್ ಡೌನು ಅಪ್ ಡೌನು ಆಗಿ ಈಗ ಮತ್ತೊಮ್ಮೆ ಸರಿಯಾಗಿದೆ ಅಂತ ಅನ್ಕೋತೀನಿ. ಯಾವುದೇ ರೀತಿಯ ತೊಂದರೆ ಮಾಡ್ಕೊಳ್ದೆ ನಮ್ಮ ಅಂಡ್ರಾದೆ ಅವರು AEW ಕಂಪನಿಯಲ್ಲಿ ಒಂದು ಅದ್ಭುತವಾದ ಕರಿಯರ್ ನ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋಣ. ನೆಕ್ಸ್ಟ್ ಅಪ್ಡೇಟ್ ಗಳಿಗೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ಡೀಮನ್ ಫಿನ್ ಬ್ಯಾಲರ್ ಬಗ್ಗೆ. ಡೀಮನ್ ಫಿನ್ ಬ್ಯಾಲರ್ ಅವರು ಯಾರಿಗೆಲ್ಲ ನೆನಪಿದ್ದಾರೆ ಸ್ವಲ್ಪ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಲಿಟರಲಿ ಡಬ್ಲ್ಯೂ ಅವರು ಡೀಮನ್ ಫಿನ್ ಬ್ಯಾಲರ್ ನ ಯಾವ ರೀತಿ ಬುಕ್ ಮಾಡಬಹುದಾಗಿತ್ತು ಗುರು, ಎಂತ ಲೆಜೆಂಡರಿ ಕ್ಯಾರೆಕ್ಟರ್ ಆಗಿತ್ತು ಅದು. ಬಟ್ ಈಗ ಡಬ್ಲ್ಯೂ ಅವರು ಡೀಮನ್ ಫಿನ್ ಬ್ಯಾಲರ್ ನ ಖಂಡಿತವಾಗ್ಲೂ ಕೂಡ ಹಾಳು ಮಾಡಿದ್ದಾರೆ. ಲಾಸ್ಟ್ ಟೈಮು ಅವರು ರಸಲ್ ಮೇನಿಯಾದಲ್ಲಿ ಎಡ್ಜ್ ಅವ್ರನ್ನ ಫೇಸ್ ಮಾಡಿದ್ದು ರಸಲ್ ಮೇನಿಯಾ 39 ಅಲ್ಲಿ. ಅಂಡ್ ಅಲ್ಲೂ ಕೂಡ ಅವರು ಸೋತಿದ್ರು. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಕೂಡ ಡಬ್ಲ್ಯೂ ಅವರು ಬ್ಯಾಕ್ ಸ್ಟೇಜಸ್ ಗಳಲ್ಲಿ ಟೀಸ್ ಮಾಡ್ತಾ ಇದ್ದಾರೆ. ಬಟ್ ಒಮ್ಮೆನೂ ಕೂಡ ಅವರ ರಿಟರ್ನ್ ನಮಗೆ ನೋಡೋದಕ್ಕೇನೆ ಸಿಕ್ಕಿಲ್ಲ. ಬಟ್ ಈಗ ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಕೋಡಿ ರೋಡ್ಸ್ ಅವರ ಪಾಡ್ಕಾಸ್ಟ್ ಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರೆ, ನನಗೂ ಕೂಡ ಡೀಮನ್ ಫಿನ್ ಬ್ಯಾಲರ್ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಅಂಡ್ ರೈಟರ್ಸ್ ಗಳು ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ಈಗ ಏನಾದ್ರೂ ಪ್ಲಾನ್ ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಒಪ್ಕೋತೀನಿ. ಈಗ ಯಾವ ರೀತಿ ಪ್ಲಾನ್ ಅಲ್ಲಿ ಇರಬಹುದು, ಮುಂದೆ ಆ ಒಂದು ಪ್ಲಾನ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಆ ಒಂದು ಕ್ಯಾರೆಕ್ಟರ್ ನ ವಾಪಸ್ಸು ತಗೊಂಡು ಬರೋದಕ್ಕೆ ನನಗೆ ಖುಷಿ ಇದೆ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೊದಲು ನೀವು ಫಿನ್ ಬ್ಯಾಲರ್ ಅವ್ರನ್ನ ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ತಗೊಂಡು ಬನ್ನಿ, ಅವರಿಗೆ ತನ್ನದೇ ಆದ ಹಳೆ ಕ್ಯಾರೆಕ್ಟರ್ ನ ಕೊಡಿ ನಮ್ಮ ಫಿನ್ ಬ್ಯಾಲರ್ ಅವರಿಗೆ. ಅಂಡ್ ಅದರಲ್ಲಿ ಡೀಮನ್ ಫಿನ್ ಬ್ಯಾಲರ್ ಅವ್ರನ್ನ ಮಿಕ್ಸ್ಡ್ ಅಪ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗಿಂತ ಇನ್ನೊಬ್ಬ ಮೈನ್ ಇವೆಂಟ್ ಸೂಪರ್ ಸ್ಟಾರ್ ಬೇಕಾ ಗೊತ್ತಿಲ್ಲ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಒಂದು ಕ್ರಿಯೇಟಿವ್ ಐಡಿಯಾನ ಅವರು ಸದ್ಯಕ್ಕೆ ವೇಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹಾಗೆ ಸ್ಟ್ರೇಂಜರ್ ಥಿಂಗ್ಸ್ ನ ಕ್ರಾಸ್ ಓವರ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಾಲಿ ಡಬ್ಲ್ಯೂ ಹಾಗೆ ಸ್ಟ್ರೇಂಜರ್ ಥಿಂಗ್ಸ್ ಗಳ ನಡುವೆ ನಮಗೆ ಕ್ರಾಸ್ ಓವರ್ ನೋಡೋದಕ್ಕೆ ಸಿಕ್ತು. ಅಂಡ್ ಇದರಿಂದ ನೆಟ್ಫ್ಲಿಕ್ಸ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದಾರಂತೆ. ಅಂಡ್ ಅಷ್ಟೇ ಅಲ್ಲ, ನೆಕ್ಸ್ಟ್ ಇನ್ನೂ ಬರ್ತಕ್ಕಂತಹ ವೆಬ್ ಸೀರೀಸ್ ಗಳಿಗೆ ಡಬ್ಲ್ಯೂ ಕಂಪನಿಯ ಜೊತೆ ಕ್ರಾಸ್ ಓವರ್ ನ ಮಾಡಿಸ್ಬೇಕು ಅಂತ ನೆಟ್ಫ್ಲಿಕ್ಸ್ ಅವರೇ ಈಗ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಸೊ ಈಗ ನಮಗೇನಾದ್ರೂ ಮನಿ ಇಷ್ಟು ಹಾಗೆ ಹೀಗೆ ಬೇರೆ ಬೇರೆ ವೆಬ್ ಸೀರೀಸ್ ಗಳ ಲಾಸ್ಟ್ ಎಪಿಸೋಡ್ ಬಂದಾಗ
ಆ ರೀತಿ ಕ್ರಾಸ್ ಓವರ್ಸ್ಗಳು ನಮಗೆ ಇನ್ಮುಂದೆ ಇನ್ನೂ ಕೂಡ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಡಬ್ಲ್ಯೂ ಹಾಗೆ ಸ್ಟ್ರೇಂಜರ್ ಥಿಂಗ್ಸ್ ನ ಕ್ರಾಸ್ ಓವರ್ ಇಂದ ನೆಟ್ಫ್ಲಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಪ್ರೆಸ್ಡ್ ಆಗಿದಾರಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು NXT ಮೈನ್ ರಾಸ್ಟರ್ ಕಾಲ್ ಆಫ್ ಬಗ್ಗೆ. ಎಷ್ಟು ಜನ NXT ಸೂಪರ್ ಸ್ಟಾರ್ಸ್ ಗಳು ಈಗ ಮೈನ್ ರಾಸ್ಟರ್ ಗೆ ಬರ್ತಾರೆ ಅಂತ ನೋಡ್ಕೊಂಡು ಬರೋದಾದ್ರೆ ಲ್ಯಾಶ್ ಲೆಜೆಂಡ್ ಅವರು ಈಗಾಗಲೇ ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ನ ಭಾಗ ಆಗಿದ್ದಾರೆ. ಜಿಯೋವಾನ್ ಇವೆನ್ಸ್ ಅವರು ಈಗಾಗಲೇ ಅಫಿಷಿಯಲ್ ಆಗಿ ಮಂಡೇ ನೈಟ್ ರಾ ನ ಭಾಗ ಆಗಿದ್ದಾರೆ. ಟ್ರಿಕ್ ವಿಲಿಯಮ್ಸ್ ಅವರು ಈಗಾಗಲೇ ಸ್ಮ್ಯಾಕ್ ಡೌನ್ ನ ಭಾಗ ಆಗಿದ್ದಾರೆ. ಮ್ಯಾಟ್ ಕಾರ್ಡೋನಾ ಅವರು ಈಗಾಗಲೇ ಸ್ಮ್ಯಾಕ್ ಡೌನ್ ನ ಭಾಗ ಆಗಿದ್ದಾರೆ. ಜಾರ್ಡಿನಿ ಗ್ರೇಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ನ ಭಾಗ ಆಗ್ತಾ ಇದ್ದಾರೆ. ಅಂಡ್ ಈಗ ಒಬಾ ಫೇಮಿ ಅವರು ಕೂಡ NXT ನ ಲೀವ್ ಮಾಡಿ ಮೈನ್ ರಾಸ್ಟರ್ ಗೆ ಬರ್ತಾ ಇದ್ದಾರೆ. ನೋಡೋಣ ಒಬಾ ಫೇಮಿ ಅವರನ್ನ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಬುಕ್ ಮಾಡ್ತಾರೋ ಅಥವಾ ಮಂಡೇ ನೈಟ್ ರಾ ಅಲ್ಲಿ ಬುಕ್ ಮಾಡ್ತಾರೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ನ ಇನ್ನ ಒಂದು ಟ್ರೇಲರ್ ನ ಲಾಂಚ್ ಮಾಡಿದ್ದಾರೆ. ಅಂಡ್ ಈ ಒಂದು ಟ್ರೇಲರ್ ಅಲ್ಲೂ ಕೂಡ ಅಂತದ್ದೇನಿಲ್ಲ, ಡಬ್ಲ್ಯೂ ಕಂಪನಿಗೆ ಬರಬೇಕು ಅಂತ ತುಂಬಾ ಜನ ಸೆಲೆಬ್ರಿಟೀಸ್ ಗಳು ಕೇಳ್ಕೊತಾ ಇದ್ದಾರೆ ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ವಿಡಿಯೋ ಕಾಲ್ ಮುಖಾಂತರ. ಅಂದ್ರೆ ನಾನು ರಸಲ್ ಮೇನಿಯಾ 42 ಗೆ ಬರಬೇಕು, ನಾನು ಈ ಬಾರಿಯ ರಸಲ್ ಮೇನಿಯಾಗೆ ಬರಬೇಕು, ನಾನು ಆ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬೇಕು, ನನಗೆ ಒಂದು ಮ್ಯಾಚ್ ನ ಕೊಡಿ ಹಾಗೆ ಹೀಗೆ ಅಂತ. ಅದನ್ನೆಲ್ಲ ನೋಡಿ ನಮ್ಮ ಟ್ರಿಪಲ್ ಎಚ್ ಅವರು ರಸಲ್ ಮೇನಿಯಾ 42 ಗೆ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ಅಂತ ಟಿಕೆಟ್ಸ್ ನ ಅನೌನ್ಸ್ ಮಾಡ್ತಾರೆ. ಲಿಟರಲಿ ಬರೀ ಬಿಲ್ಡಪ್ ಕೊಡೋದೇ ಆಯ್ತಪ್ಪ ನಮ್ಮ ಟ್ರಿಪಲ್ ಎಚ್ ಅವ್ರದ್ದು. ಏನು ಕೂಡ ಮಾಡ್ತಾ ಇಲ್ಲ, ಇನ್ನೂ ಕೂಡ ಏನು ಮಾಡೋದಕ್ಕೆ ಪ್ರಾರಂಭನೂ ಕೂಡ ಮಾಡಿಲ್ಲ ಅವರು. ಈ ಬಾರಿಯ ರಾಯಲ್ ರಂಬಲ್ ನ ನೋಡಬೇಕು. ಅಲ್ಲೇನಾದ್ರೂ ಇವರು ಫಂಬಲ್ ಮಾಡಿದ್ರೆ ನಿಜವಾಗ್ಲೂ ಈ ವರ್ಷನೂ ಕೂಡ ಕಳೆದ ವರ್ಷಕ್ಕಿಂತ ವರ್ಸ್ಟ್ ಆಗ್ಬಿಡುತ್ತೆ ಡಬ್ಲ್ಯೂ ಕಂಪನಿಯಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಜೇಕೋ ಫಾಟೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅವರು ಜೇಕೋ ಫಾಟೋ ಅವರನ್ನ ಡೆಂಟಲ್ ಇಂಜುರಿ ಕಾರಣದಿಂದ ಕಂಪನಿಯಿಂದ ಹೊರಗಡೆ ಇಟ್ಟಿದ್ರು. ಅಷ್ಟೇ ಅಲ್ಲ, ಜೇಕೋ ಫಾಟೋ ಅವರ ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೋ ಒಬ್ರು ಅಟ್ಯಾಕ್ ಮಾಡಿದ್ದಾರೆ ಅಂತ ಡಬ್ಲ್ಯೂ ಅವರು ಸ್ಟೋರಿನೂ ಕೂಡ ಕ್ರಿಯೇಟ್ ಮಾಡಿದ್ರು. ಬಟ್ ಈಗ ಆ ಸ್ಟೋರಿ ಕತೆ ಏನಾಯ್ತು ಏನು ಕೂಡ ಗೊತ್ತಿಲ್ಲ. ಬಟ್ ಈಗ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಾಳೆ ಮಧ್ಯರಾತ್ರಿ ನೋಡೋದಕ್ಕೆ ಸಿಗುವಂತಹ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜೇಕೋ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತಂತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮಗೆ ಸ್ಮ್ಯಾಕ್ ಡೌನು ಶನಿವಾರ ಬೆಳಗ್ಗೆ 12:15 ನೋಡೋದಕ್ಕೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ನಾಳೆ ರಾತ್ರಿ ಆದ ಕೂಡಲೇ 12:15 ಆದ ಕೂಡಲೇ ನಮಗೆ 12:15 ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನೇ ಆಗಲಿ ಅಲ್ಲಿ ಜೇಕೋ ಫಾಟೋ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಅಲ್ಲೇ ನಮಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಒಳಗಡೆ ಜೇಕೋ ಫಾಟೋ ಅವರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗಬಹುದು. ಒಂದು ಅವರು ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೆಲ್ಪ್ ಮಾಡಬಹುದು ಅಥವಾ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕಾಸ್ಟ್ ಕೂಡ ಮಾಡಿಸಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ. ಇನ್ನೇ ನಾಳೆ ರಾತ್ರಿ ನಮಗೆ ಆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಈಗ ಗೈಸ್ ಇನ್ನೂ ಕೂಡ ಕ್ಲಿಯರಿಟಿಕಲ್ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗಿದೆ. ಆ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ತನ್ನ ಡಾಮಿನೆನ್ಸ್ ನ ಸ್ಮ್ಯಾಕ್ ಡೌನ್ ನಲ್ಲಿ ತಗೊಂಡು ಬರ್ತಾರೆ ಅಂತ. ಬಟ್ ಇಲ್ಲಿ ಒಂದು ಚಿಕ್ಕ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಈ ಒಂದು ಕನ್ಫ್ಯೂಷನ್ ನನಗಿರೋದು ಅದನ್ನ ಹೇಳ್ತಾ ಇದ್ದೀನಿ. ಈಗ ಊಸೋಸ್ ಗಳು ಡಬ್ಲ್ಯೂ ಅಲ್ಲಿ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ. ಅಂಡ್ ಅವರು ಮಂಡೇ ನೈಟ್ ರಾ ನ ಭಾಗ ಆಗಿದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಬಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆತ್ಕೋತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಈ ಬಾರಿಯ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ನ ಭಾಗ, ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ರಾಯಲ್ ರಂಬಲ್ ನ ಗೆದ್ದು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗಬಹುದು ರಸಲ್ ಮೇನಿಯಾದಲ್ಲಿ. ಅಂಡ್ ಕೋಡಿ ರೋಡ್ಸ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಇರೋದ್ರಿಂದ ರೋಮನ್ ರೈನ್ಸ್ ಅವರು ಕೂಡ ಸ್ಮ್ಯಾಕ್ ಡೌನ್ ನಲ್ಲಿ ತನ್ನ ರೋಡ್ ಟು ರಸಲ್ ಮೇನಿಯಾನ ಪ್ರಾರಂಭ ಮಾಡಬಹುದು. ಸೊ ಊಸಸ್ ಗಳು ಮಂಡೇ ನೈಟ್ ರಾಗೆ ಬಂದ್ಬಿಡ್ತಾರೆ ಅಂಡ್ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಬಂದ್ಬಿಡ್ತಾರೆ. ಈ ಮಧ್ಯದಲ್ಲಿ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕತೆ ಏನು ನಿಮಗೆ ಗೊತ್ತಿರಬಹುದು. ರೋಮನ್ ರೈನ್ಸ್ ಹಾಗೆ ಊಸೋಸ್ ಗಳ ನಡುವೆ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ರು. ಐ ಥಿಂಕ್ ಆ ಒಂದು ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಅರ್ಧಕ್ಕೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಹಾಗೆ ಜೇ ಊಸೋ ಅವರ ನಡುವೆ ಕೂಡ ಡಬ್ಲ್ಯೂ ಅವರು ಟೆನ್ಷನ್ಸ್ ಗಳನ್ನ ತೋರಿಸ್ತಾ ಇದ್ರು. ಅಷ್ಟೇ ಅಲ್ಲ, ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಅವರ ಕೈಯಲ್ಲಿ ಪಿನ್ ಆದ್ಮೇಲೆ ಕೂಡ ರೋಮನ್ ರೈನ್ಸ್ ಅವರು ಊಸೋಸ್ ಗಳಿಗೆ ಹೇಳಿದ್ರು ನಿಮ್ಮಿಂದನೇ ನಾನು ಸೋತಿದ್ದು ಹಾಗೆ ಹೀಗೆ ಅಂತ. ಬಟ್ ಆ ಒಂದು ಸ್ಟೋರಿ ಲೈನ್ ಡಬ್ಲ್ಯೂ ಅವರು ಹಾಳು ಮಾಡಿದ್ರು ಗುರು. ಈ ರೀತಿ ಎಷ್ಟು ಅನ್ಫಿನಿಶ್ಡ್ ಸ್ಟೋರಿ ಲೈನ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಊಸೋಸ್ ಗಳು ಹಾಗೆ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ಕತೆ ಮುಗ್ದೋಯ್ತಾ. ಅದಾದ್ಮೇಲೆ ಬ್ಲಡ್ ಲೈನ್ ಹಂಟರ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರು ಬಂದಿದ್ರು. ಆ ಒಂದು ಸ್ಟೋರಿ ಲೈನ್ ಕಥೆನೂ ಕೂಡ ಮುಗ್ದೋಯ್ತು. ಏನೋ ಗೊತ್ತಿಲ್ಲ, ನಮ್ಮ ಟ್ರಿಪಲ್ ಎಚ್ ಅವರು ಏನೋ ಒಂದನ್ನ ಸ್ಟಾರ್ಟ್ ಮಾಡ್ತಾರೆ ಬಟ್ ಅವರಿಗೆ ಅದರ ಎಂಡ್ ಮಾಡೋದಕ್ಕೆ ಬರ್ತಾ ಇಲ್ಲ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಅದೇನೇ ಇಂಟ್ರೆಸ್ಟಿಂಗ್ ಆಗಿ ಸ್ಟಾರ್ಟ್ ಮಾಡಿರ್ಲಿ, ಫ್ಯಾನ್ಸ್ ಗಳಿಗೆ ಇಂಟ್ರೆಸ್ಟ್ ಬರ್ತಾ ಇಲ್ವಾ ಅದರಲ್ಲಿ, ಹೇಗಾದ್ರೂ ಮಾಡಿ ಅದನ್ನ ಎಂಡ್ ಮಾಡ್ಬಿಡೋರು. ಬಟ್ ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಕಾಲದಲ್ಲಿ ಅನ್ಫಿನಿಶ್ಡ್ ಸ್ಟೋರಿ ಲೈನ್ ಗಳೇ ಜಾಸ್ತಿ ಆಗ್ತಾ ಇದೆ. ಆಗಿಂದನೂ ಕೂಡ ನಾನು ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ ಅಂಡ್ ಈಗಲೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ. ಏನೇ ಆಗಲಿ ರೋಮನ್ ರೈನ್ಸ್ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾರೆ. ಸ್ಮ್ಯಾಕ್ ಡೌನ್ ನ ಮೊದಲ ರೀತಿ ಡಾಮಿನೇಟ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಪ್ಡೇಟ್ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡೋ ರೀತಿ ಈಗ ಸ್ಮ್ಯಾಕ್ ಡೌನ್ 3 ಗಂಟೆ ಶೋ ಆಗಿರೋದ್ರಿಂದ ಸೊ ಆ 1 ಗಂಟೆನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಈ ರೀತಿ ಸ್ಟೋರಿ ಲೈನ್ ಗೆ ಕೊಡಬಹುದು.
ಏನೇ ಆಗಲಿ ಗೈಸ್, ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್ ಇವರೆಲ್ಲರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ನಿಜವಾಗ್ಲೂ ಬೋರಿಂಗ್ ಆಗ್ತಾ ಇದೆ. ರಾಯಲ್ ರಂಬಲ್ ಬರಬೇಕು ಅಂತ ಅನ್ಕೋತೀನಿ. ಏನೇನಾಗಲಿ ಇನ್ನೊಂದು 20 ದಿನ ಬಾಕಿ ಇದೆ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ಡಬ್ಲ್ಯೂ ಕೂಡ ಇಂಟ್ರೆಸ್ಟ್ ಆಗುತ್ತೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರೇನಾದ್ರೂ ಇಲ್ಲೂ ಕೂಡ ಫಂಬಲ್ ಮಾಡಲಿಲ್ಲ ಅಂದ್ರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.